ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೀನಾ ರೂಮಲ್ಲಿರ್ತಾಳೆ. ಆಗ ಕೇಶವ ಏನು ಮೀನಾ ಕರೆದಿದ್ದು ಅಂತ ಬರ್ತಾನೆ. ಒಂದು ನಿಮಿಷ ಕೇಶವ ತಗೋ ಅಂತ ಬಾಕ್ಸನ್ನು ಕೊಡ್ತಾಳೆ ಮೀನಾ. ಏನು ಮೀನಾ ಇದು ಅಂತ ಓಪನ್ ಮಾಡಿ ವಾಚು ಅಂತಾನೆ ಕೇಶವ ಅದೇನೆಂದರೆ ಮೊನ್ನೆ ನಮ್ಮ ಅಪ್ಪನ ಬರ್ತಡೇ ಇತ್ತಲ್ವಾ, ಅವರಿಗೆ ವಾಚ್ ಅಂದರೆ ತುಂಬ ಇಷ್ಟ ಕಣೋ. ಅವ್ರ ಹತ್ರ ಎಷ್ಟೊಂದು ವಾಚ್ ಇದೆ ಗೊತ್ತಾ. ನಾನು ಅವ್ರ ಬರ್ತಡೇಗೆ ವಿಶ್ ಮಾಡಿ ಸಾರಿ ಕೇಳಿ ಈ ಗಿಫ್ಟನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಮೊನ್ನೆ ದೇವಸ್ಥಾನದಲ್ಲೇ ಸಿಕ್ಕಿದ್ರಲ್ವಾ, ಸಿಕ್ಕಿ ಬಯಸ್ಕೊಂಡಿದ್ದು ಆಯಿತು. ಆಗ ಇದನ್ನು ಕೊಟ್ಟರೆ ಅವ್ರು ಇಸ್ಕೊಳ್ಳಲ್ಲ ಅಂತ ಅರ್ಥ ಆಯಿತು ಕೇಶವ. ಅದಕ್ಕೆ ಇದನ್ನು ನಿನಗೆ ಕೊಡ್ತಿದ್ದೀನಿ, ನಿನಗೆ ಓಕೆ ಆದರೆ ಇದನ್ನು ಕಟ್ಕೋ ಅಂತಾಳೆ ಮೀನಾ. ಇದನ್ನು ನಾನು ಕಟ್ಕೋಬಹುದು ಮೀನಾ, ಆದರೆ ನೀನು ಇದನ್ನು ನಿಮ್ಮ ಅಪ್ಪಂಗೋಸ್ಕರ ತಗೊಂಡಿದ್ಯಾ, ಇದನ್ನು ಅವ್ರು ಕಟ್ಕೊಂಡ್ರೇ ಚೆನ್ನಾಗಿರುತ್ತೆ ಅಂತಾಳೆ ಕೇಶವ. ಅದು ಆಗಲ್ವಲ್ಲ ಕೇಶವ ಅಂತಾಳೆ ಮೀನಾ. ಯಾಕಾಗಲ್ಲ, ಈಗಲೇ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮಾವನಿಗೆ ಕೊಟ್ಟು ಬರೋಣ, ಸಾಧ್ಯ ಆದರೆ ಅವ್ರ ಕೈಗೆ ಕಟ್ಟು ಬಿಡೋಣ ಅಂತಾನೆ ಕೇಶವ. ಏನು, ನಾವು ನನ್ನ ತವ್ರ ಮನೆಗೆ ಹೋಗೋದಾ ಅಂತಾಳೆ ಮೀನಾ. ಹೋಗಿ ಬರೋಣ ಮೀನಾ ಅಂತಾನೆ ಕೇಶವ. ಏನೋ ಕೇಶವ ಹೀಗೆ ಹೇಳ್ತಿದ್ಯಾ, ನಮ್ಮನ್ನು ಅವ್ರು ಒಳಗಾದರೂ ಸೇರಿಸ್ಕೋತಾರ ಕೇಶವ, ಇದೆಲ್ಲ ಆಗದೇ ಇರೋ ಕೆಲಸ ಅಂತಾಳೆ ಮೀನಾ. ಯಾಕೆ ಹಾಗೆ ಅನ್ಕೋತೀಯ, ಯಾವಾಗಲೂ ನಿನ್ನ ಆಚೆ ಸಿಕ್ಕಿದಾಗ ಬೈಯೋದು ಬೇರೆ, ಮನೆ ಬಾಗಿಲ ಹತ್ರ ಹೋದಾಗ ಅವರೇನು ನಿನ್ನ ಆಚೆ ತಪ್ತಾರ. ನೋಡು ಮೀನಾ, ನೀನು ಹೆತ್ ಮಗಳ ಮೇಲಿರೋ ಪ್ರೀತಿನ ಕೋಪನ ಅಂತ ಬಂದಾಗ ಪ್ರೀತಿನೇ ಗೆಲ್ಲೋದು, ಬಾ ಹೋಗೋಣ ಅಂತಾನೆ ಕೇಶವ. ಅಲ್ಲ ಕಣೋ ಕೇಶವ, ಸುಮ್ಮನೆ ಹೋಗಿ ಹೇಳಿಸ್ಕೊಂಡು ಬರೋದೆಲ್ಲ ಯಾಕೆ ಬೇಕು ಅಂತಾಳೆ ಮೀನಾ. ಅಂಥದ್ದೇನು ಹೇಳಲ್ಲ ಮೀನಾ, ಅವ್ರು ನಿನಗೆ ಅಪ್ಪ ಅಮ್ಮ, ನೀನು ಹೋಗಿ ಅವ್ರ ಮುಂದೆ ನಿಂತರೆ ಅವ್ರ ಮನಸ್ಸು ಕರಗುತ್ತೆ. ನನಗೆ ಅದು ಗೊತ್ತಿದೆ ಮೀನಾ. ನಮ್ಮ ಅವಂಗೆ ನಿಮ್ಮ ಅಪ್ಪಂಗೆ 2 ಕನಸಿತ್ತು. ಒಂದು, ನೀನು ಗೌರ್ಮೆಂಟ್ ಕೆಲಸದಲ್ಲಿರೋ ಹುಡುಗನ ಮದುವೆ ಆಗಬೇಕು ಅಂತ, ಇನ್ನೊಂದು ಮದುವೆಯಾಗಿ ಹೋದ ಮನೇಲಿ ನೀನು ಖುಷಿಯಾಗಿರಬೇಕು ಅಂತ. ಆ 2ನೇ ಕನಸು ಈಡೇರಿದೆ, 1ನೇ ಕನಸು ಈಡೇರಲಿಲ್ವಲ್ಲ ಅನ್ನೋ ಬೇಜಾರಿದೆ. ಆ ಬೇಜಾರೇ ಕೋಪ ಆಗಿ ಬದಲಾಗಿ ನೀನು ಎದುರುಗಡೆ ಸಿಕ್ಕಾಗ ಬೈತಾರಷ್ಟೇ ಅಂತಾನೆ ಕೇಶವ. ಆದರೆ ಕೇಶವ, ಅವ್ರು ನನಗೇನೇ ಬೈದರೂ ಸಹಿಸ್ಕೋತೀನಿ ಕಣೋ, ಆದರೆ ಮತ್ತೆ ನಿನಗೆ ಅವಮಾನ ಮಾಡಿದರೆ ಅದನ್ನು ನಾನು ಸಹಿಸ್ಕೊಳ್ಳೋಕ್ಕೆ ಆಗಲ್ವೋ ಅಂತಾಳೆ ಮೀನಾ. ಅದರಲ್ಲೇನಿದೆ ಮೀನಾ, ಇಂಥ ಪುತ್ಥಳಿ ಗೊಂಬೆನ ನನಗೆ ಕೊಟ್ಟಿರೋ ಆ ತಂದೆ ತಾಯಿಗೆ ನಾನು OTPನೇ ಕೊಡಬೇಕು, ಅಂಥದ್ರಲ್ಲಿ ಅವಮಾನ ಮಾಡಿಸ್ಕೊಳ್ಳೋದು ಏನಿದೆ. ಅವ್ರು ನನ್ನ ಸಾಯಿಸಿದ್ರೂ ಪರವಾಗಿಲ್ಲ, ಅವರಿಗೆ ನನ್ನ ಸಾಯಿಸುವಷ್ಟು ಕೋಪ ಇದ್ದರೆ ನಾನು ಅವರಿಗೋಸ್ಕರ ಸಾಯುವಷ್ಟು ಪ್ರೀತಿ ಇದೆ. ನೋಡು ಮೀನಾ, ಈ ಕೇಶವ ಮೀನಾ ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಗೆಲ್ತಾರೆ. ಮಾವನ ಮನಸ್ಸು ಗೆಲ್ಲೋಕ್ಕಾಗಲ್ವ, ನೋಡ್ತಾ ಇರು. ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಲ್ತಿದ್ದ ಹಾಗೆ ಅವ್ರ ಮನಸ್ಸು ಕರಗಿ ನೀರಾಗಿ ಹರಿದು, ಮೀನಾಕ್ಷಿ ನನ್ನ ಮಗಳೇ, ಅಳಿಯಂದಿರನ್ನ ನಮ್ಮ ಮನೆಗೆ ಕರ್ಕೊಂಡು ಬರೋಕ್ಕೆ ಎಷ್ಟು ದಿನ ಬೇಕಾಯ್ತಾ ಅಂತ ಕಣ್ಣೀರು ಹಾಕಿ ಆ ಕಣ್ಣೀರಲ್ಲೇ ನನ್ನ ಕಾಲು ತೊಳೆದು ಮನೆಯೊಳಗೆ ಕರ್ಕೊಂಡು ಬಿಡ್ತಾರೆ. ನೋಡ್ತಿರು, ನೀನೀಗ ಬರ್ತಾ ಇರು ಅಂತ ಮೀನನ್ನು ಕರ್ಕೊಂಡು ಹೋಗ್ತಾನೆ ಕೇಶವ. ಈಚೆ ವಲ್ಲಭ ಹೊರಗಡೆ ಶೂ ಹಾಕೋತಾ ಇರ್ತಾನೆ. ಆಗ ಅಮೂಲ್ಯ ಕಾಲೇಜಿಗೆ ರೆಡಿಯಾಗಿ ಬಂದು, ಕಾಡು ಪಾಪ ಇನ್ನೂ ಶೂಲೇಸ್ ಕಟ್ಕೋತಿದ್ಯಲ್ಲ, ಫಸ್ಟ್ ಕ್ಲಾಸ್ ರೀನಾ ಮೇಡಮ್ ಇದು, ಅವರು 5 ನಿಮಿಷ ಲೇಟ್ ಆದರೂ ಕ್ಲಾಸ್ಗೆ ಸೇರಿಸಲ್ಲ ಅಂತಾಳೆ ಅಮೂಲ್ಯ. ನನ್ನ ಬೈಕಲ್ಲಿ ಒಂದು ಸಲ ಎಕ್ಸ್ಲೇಟ್ರ್ ಕೊಟ್ಟರೆ ಡೈರೆಕ್ಟ್ ಕಾಲೇಜಲ್ಲಿ ಸರಿ ಬಾ ಹೋಗೋಣ ಅಂತ ಸೈಕಲ್ನ ನೋಡಿ ಬೇಜಾರಾಗಿ ಕರಿಬೇಕು, ನೀ ನನ್ನ ಜೊತೆ ಕಾಲೇಜಿಗೆ ಬರೋದು ಬೇಡ, ತಗೋ ಆಟೋದಲ್ಲಿ ಬಾ ಅಂತ ವಲ್ಲಭ ದುಡ್ಡು ಕೊಡ್ತಾನೆ. ನಾನು ಯಾಕೆ ನಿನ್ನ ಜೊತೆ ಬರಬಾರ್ದು ಅಂತಾಳೆ ಅಮೂಲ್ಯ. ಯಾಕಂದರೆ ನನ್ನ ಹತ್ರ ಬೈಕ್ ಇಲ್ವಲ್ಲ, ಸೈಕಲ್ ಓಡಿಸ್ತಾ ಇದ್ದೀನಿ, ನೀನು ನನ್ನ ಜೊತೆ ಸೈಕಲಲ್ಲಿ ಬರೋದು ಚೆನ್ನಾಗಿರಲ್ಲ ಅಂತ ಮನೆಯಲ್ಲಿ ಚಿನ್ನ ಸ್ಪೂನಲ್ಲಿ ಬಾಯಲ್ಲಿ ಇಟ್ಕೊಂಡು ಬೆಳೆದವಳು ನೀನು. ನಿನ್ನ ಗಾಡಿ ಬರೋ ತನಕ ನಿಮ್ಮ ಅಪ್ಪನೇ ಕಾರಲ್ಲೇ ಡ್ರಾಪ್ ಮಾಡ್ತಿದ್ರು, ಕಾರಲ್ಲಿ ಓಡಾಡ್ತಿದ್ದವಳು ಈಗ ಸೈಕಲಲ್ಲಿ ಓಡಾಡ್ತಿದ್ಯಲ್ಲ ಅಂತ ಜನ ನೋಡಿಕೊಂಡು ಏನು ಅಂದ್ಕೊಳ್ಳಲ್ಲ. ನನಗೆ ನಿನ್ನ ಸೈಕಲಲ್ಲಿ ಕೂರಿಸ್ಕೊಂಡು ಓಡಾಡಿಸೋದಕ್ಕೂ ಮನಸ್ಸು ಬರ್ತಿಲ್ಲ, ನಿನಗೂ ಕಂಫರ್ಟ್ ಇರಲ್ಲ, ಅದಕ್ಕೆ ಆಟೋದಲ್ಲೇ ಓಡಾಡು, ನಾನು ಸೈಕಲಲ್ಲಿ ಓಡಾಡ್ತೀನಿ ಬಾಯ್ ಅಂತ ಬರ್ತಾನೆ ವಲ್ಲಭ. ಆಗ ಅಮೂಲ್ಯ, ಕಾಡು ಪಾಪ ನಿಂತ್ಕೋ, ತಗೋ ನಿನ್ನ ದುಡ್ಡನ್ನು, ನನಗೆ ಇದು ಬೇಕಾಗಿಲ್ಲ, ನಿನ್ನ ಜೊತೆ ನಾನು ಸೈಕಲಲ್ಲಿ ಬಂದರೆ ಏನಾಗುತ್ತೆ, ನಾನು ಬರ್ತೀನಿ ಅಂತಾಳೆ. ನೀನು ನನ್ನ ಜೊತೆ ಸೈಕಲ್ನಲ್ಲಿ ಬಂದರೆ ಚೆನ್ನಾಗಿರಲ್ಲ, ಚಿನ್ನದ ಸ್ಪೂನ್ ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಬೆಳೆದವಳು ನೀನು ಅಂತಾನೆ ವಲ್ಲಭ. ಚಿನ್ನ ಸ್ಪೂನು ನನಗೆ ಇದನ್ನು ಕೇಳಿ ಸಾಕಾಗಿದೆ. ನಾನು ಬೆಳ್ಳಿ ತಟ್ಟೆ ಬೆಳ್ಳಿ ಸ್ಪೂನಲ್ಲಿ ಊಟ ಮಾಡಿ ಬೆಳೆದಿರೋದು, ಇನ್ನೊಂದು ಸಲ ಚಿನ್ನ ಸ್ಪೂನ್ ಅಂದರೆ ಸಾಲ ಮಾಡಾದರೂ ತಂದು ಅದರಲ್ಲೇ ಚುಚ್ಚಿಬಿಡ್ತೀನಿ ಅಷ್ಟೇ ಅಂತಾಳೆ ಅಮೂಲ್ಯ. ಓಕೆ, ಕೂಲ್ ಡೌನ್, ಹೀಗೆ ಯಾಕೆ ರೌದ್ರವತಾರ ತಾಳ್ತಿದ್ಯಾ, ಏನಾಯಿತು ಅಂತಾನೆ ವಲ್ಲಭ. ಅದೆಲ್ಲ ಗೊತ್ತಿಲ್ಲ, ನಾನು ನಿನ್ನ ಜೊತೆ ಸೈಕಲ್ನಲ್ಲಿ ಡಬಲ್ಸ್ ಬರ್ತೀನಿ ಅಷ್ಟೇ, ನನಗೆ ಈ ಸೈಕಲ್ ಹತ್ತೋದಕ್ಕೆ ಏನೂ ಅವಮಾನ ಇಲ್ಲ, ನೀನನ್ನು ಕೂರಿಸ್ಕೊಂಡು ಹೋಗಬೇಕು ಅಷ್ಟೇ ಅಂತಾಳೆ ಅಮೂಲ್ಯ. ಹಾಗಲ್ಲ ಕಣೆ ಅಂತಾನೆ ವಲ್ಲಭ. ಹಾಗಾದರೆ ನನ್ನ ಡಬಲ್ಸ್ ಕರ್ಕೊಂಡು ಹೋಗೋ ತಾಕತ್ತಿಲ್ಲ ಅಂತ ಒಪ್ಕೋ ಅಂತಾಳೆ ಅಮೂಲ್ಯ. ನಿನ್ನ ಬಾರನ ಈ ಸೈಕಲ್ ತಳ್ಕೊಡಲ್ಲ, ಮುರಿದೋಗುತ್ತೆ ಅಂತಾನೆ ವಲ್ಲಭ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ ಅಂದರೆ ಬರ್ತೀನಿ, ಸೈಕಲ್ ಬೇಕಿದ್ರೆ ಮುರಿದೋಗ್ಲಿ, ರೋಡ್ ಬೇಕಿದ್ರೆ ಕಿತ್ತೋಗ್ಲಿ, ಐ ಡೋಂಟ್ ಕೇರ್ ಅಂತಾಳೆ ಅಮೂಲ್ಯ. ಕುಕ್ಕರ್ ಬಡಿ ಅಂತಾನೆ ವಲ್ಲಭ. ಆಗ ಅಮೂಲ್ಯ ಸೈಕಲ್ನಲ್ಲಿ ಮುಂದ್ಗಡೆ ಕೂತ್ಕೋತಾಳೆ, ವಲ್ಲಭ ಸೈಕಲ್ ಬಿಡ್ತಾನೆ. ಈಚೆ ಕೇಶವ ಮೀನಾ ಅಪ್ಪನ ಮನೆಗೆ ಬರ್ತಾರೆ. ಮೀನಾ ಬಲಗಾಲಿಟ್ಟು ಒಳಗೆ ಹೋಗು, ಎಲ್ಲ ಒಳ್ಳೆಯದಾಗುತ್ತೆ ಅಂತಾನೆ ಕೇಶವ. ನಾನು ಒಬ್ಬಳೇನೆ ಮನೆಯಲ್ಲಿ, ಅಷ್ಟೆಲ್ಲ
ಬಿಲ್ಡಿಪ್ ಕೊಟ್ಟೆ, ಈಗ ನಾನು ಒಬ್ಬಳೇ ಹೋಗು ಅಂತಿದ್ಯಲ್ಲ, ನನಗೆ ಭಯ ಆಗುತ್ತಪ್ಪ, ನಾನು ಹೋಗಲ್ಲ ಅಂತಾಳೆ ಮೀನಾ. ಅಪ್ಪ ಮಗಳ ಮಧ್ಯೆ ನಾನು ಯಾಕೆ, ನೀನು ಹೋಗು ಅಂತಾನೆ ಕೇಶವ. ಅವ್ರ ಅಳಿಯ ಕಣೋ, ಒಟ್ಟಿಗೆ ಹೋಗೋಣ ಅಂತಾಳೆ ಮೀನಾ. ಹೋಗೆ ಒಳಗೆ, ಏನೂ ಆಗಲ್ಲ ಅಂತಾನೆ ಕೇಶವ. ಇಲ್ಲ, ಇಬ್ಬರು ಜೊತೆಗೆ ಹೋಗೋಣ ಅಂತಾಳೆ ಮೀನಾ. ಸರಿ ಬಾ ಅಂತ ಕೇಶವ ಮೀನಾ ಜೊತೆ ಮನೆಯೊಳಗೆ ಬರ್ತಾನೆ. ಅಮ್ಮ ಪೇಪರ್ ಓದ್ತಾ ಕೂತಿರ್ತಾರೆ. ಅಮ್ಮ ಅಂತಾಳೆ ಮೀನಾ. ಮೀನಾ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಾರೆ ಅಮ್ಮ. ಅಮ್ಮ ಅದು ಅಂತಾಳೆ ಮೀನಾ. ಏನೇ ಅದು, ನಿಮ್ಮ ಅಪ್ಪ ನೋಡಿದರೆ ಕೂಗಾಡ್ತಾರೆ, ಹೋಗು ಹೊರಟುಬಿಡು ಇಲ್ಲಿಂದ ಅಂತಾರೆ ಅಮ್ಮ. ಅಮ್ಮ ನಾನು ಅಪ್ಪನ ನೋಡಬೇಕು ಅಂತಾನೆ ಬಂದೆ ಅಮ್ಮ, 2 ನಿಮಿಷ ಒಂದು ಸಲ ಅಪ್ಪನ ಹತ್ರ ಮಾತಾಡ್ತೀನಿ, ಒಂದು ಸಲ ಅಪ್ಪನ ಕರಿಯಮ್ಮ ಅಂತಾಳೆ ಮೀನಾ. ಏನೇ ಮಾತಾಡೋದು, ದೇವಸ್ಥಾನದ ಹತ್ರ ಸಿಕ್ಕಾಗ ಆ ಥರ ಬೈದ್ರಲ್ಲ, ಅದು ಸಾಕಾಗಿಲ್ವ ನಿನಗೆ, ಇನ್ನೂ ಬೈಸ್ಕೋಬೇಕು ಅಂತ ಆಸೆನಾ? ನೋಡು ಮೀನಾ, ಸುಮ್ಮನೆ ಅವ್ರ ಮನಸ್ಸು ಕೆಡಿಸೋ ಕೆಲಸ ಮಾಡಬೇಡ, ಹೊರಟೋಗು ಇಲ್ಲಿಂದ ಅಂತಾರೆ ಅಮ್ಮ. ಅಮ್ಮ 2 ನಿಮಿಷ ಮಾತಾಡ್ಕೊಂಡು ಹೊರಟ್ಬಿಡ್ತೀನಮ್ಮ, ತುಂಬ ಆಸೆ ಇಟ್ಕೊಂಡು ಬಂದಿದ್ದೀನಿ ಅಂತಾಳೆ ಮೀನಾ. ಆಗ ಅಪ್ಪ, ಯಾರು ಬಂದಿರೋದು ಅದು ಅಂತ ಮೀನನ್ನು ನೋಡ್ತಾರೆ. ಅಪ್ಪ ಅಂತಾಳೆ ಮೀನಾ. ಉಮಾ, ಇವಳನ್ನು ಒಳಗೆ ಸೇರಿಕೊಂಡೆ, ಮೊದಲು ಇಲ್ಲಿಂದ ಕಳಿಸು ಇವಳನ್ನು, ಹೋಗೇ ಇಲ್ಲಿಂದ ಹೋಗು ಅಂತಾರೆ ಅಪ್ಪ. ಕೇಶವ, ಮಾವ 1 ನಿಮಿಷ, ಮೀನ ಏನು ಹೇಳ್ತಿದ್ದಾಳೆ ಅಂತ ಕೇಳಿಸ್ಕೊಳ್ಳಿ, ನಿಮ್ಮ ಬರ್ತ್ಡೇ ಅಂತ ಗಿಫ್ಟ್ ಕೊಡೋದಕ್ಕೆ ವಾಚ್ ತಂದಿದ್ದಾಳೆ ಅಂತಾನೆ. ಹೌದಪ್ಪ, ನಿಮಗೆ ವಾಚು ಇಷ್ಟ ಅಂತ ವಾಚ್ ತಂದಿದ್ದೀನಿ, ಬೇಡ ಅಂತ ಹೇಳಬೇಡಿ ಅಪ್ಪ ಅಂತ ಹ್ಯಾಂಡ್ ಬ್ಯಾಗಿಂದ ವಾಚನ್ನು ತೆಗೆದು ತಗೊಳ್ಳಿ ಅಂತ ಕೊಡ್ತಾಳೆ ಮೀನಾ. ಅಪ್ಪ ಅದನ್ನು ತಗೋತಾರೆ. ಆಗ ಮೀನಾ ಖುಷಿಯಿಂದ, ಕೇಶವ, ಅಪ್ಪ ನಾನು ತಂದಿರೋ ಗಿಫ್ಟನ್ನು ತಗೊಂಡ್ರು ಕಣೋ, ನನ್ನ ಕ್ಷಮಿಸಿದಾರೆ ಅವರು, ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಥ್ಯಾಂಕ್ಸ್ ಅಪ್ಪ ಅಂತ ಅವ್ರ ಕೈನ ಹಿಡ್ಕೋತಾಳೆ. ಆಗ ಅಪ್ಪ ಕೈ ಬಿಡಿಸ್ಕೊಂಡು ವಾಚನ್ನು ತೆಗೆದು ಬಿಸಾಕ್ತಾರೆ. ಮಾವ, ಏನು ಮಾಡ್ತಿದ್ದೀರಾ ನೀವು ಅಂತಾನೆ ಕೇಶವ. ಮುಚ್ಚೋ ಬಾಯಿ ಮಾವ ಅಂತ, ಯಾವ ಮಾವ ಯಾರಿಗೆ ಬೇಕು ಈ ಹುಡುಗರೇ ಎಲ್ಲ, ಇವನ ಜೊತೆ ಓಡಿ ಹೋಗಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದು ಮನಸ್ಸಿಗೆ ಅಷ್ಟೊಂದು ದೊಡ್ಡ ಗಾಯ ಮಾಡಿದಂಗೆ ಒಂದು ವಾಚ್ ತಂದು ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡ್ಬಿಟ್ಯಾ ಅಂತಾರೆ ಅಪ್ಪ. ಅಪ್ಪ ಅಂತಾಳೆ ಮೀನಾ. ಅಪ್ಪ ಅಂತ ಕರಿಬೇಡ ನನ್ನನ್ನು, ನಿನ್ನ ಭವಿಷ್ಯದ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಟಿದ್ದೆ ನಾನು. ನನ್ನ ಅಪ್ಪ ಗೌರ್ಮೆಂಟ್ ಜಾಬಲ್ಲಿದ್ದರು, ನಾನು ಗೌರ್ಮೆಂಟ್ ಜಾಬಲ್ಲಿದ್ದೆ, ನಿಮ್ಮಮ್ಮ ಗೌರ್ಮೆಂಟ್ ಟೀಚರು, ನೀನು ಗೌರ್ಮೆಂಟ್ ಕೆಲಸದಲ್ಲಿದೆಯಾ, ನಿನಗೋಸ್ಕರ ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿರೋ ಹುಡುಗನ ಹುಡುಕಿ ಮದುವೆ ಮಾಡಿಸೋಣ ಅಂದ್ಕೊಂಡಿದ್ದೆ, ಆದರೆ ನೀನು ಒಂದು ಕಿರಾಣಿ ಅಂಗಡೀಲಿ ಕಸ ಗುಡಿಸೋನ ಕಟ್ಕೊಂಡು ನಾವು ಜೀವನ ಪೂರ್ತಿ ತಲೆ ಎತ್ಕೊಂಡು ತಿರುಗದೇ ಇರೋ ಥರ ಮಾಡಿದ್ಯಲೆ ಅಂತಾರೆ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನನಗೆ ಏನು ಬೇಕಿದ್ರು ಬೈರಿ, ಆದರೆ ನನ್ನ ಗಂಡಂಗೆ ಏನು ಹೇಳಬೇಡಿ ಅಪ್ಪ ಅಂತ ಅಳ್ತಾಳೆ ಮೀನಾ. ನಾನೇನೇ ಹೇಳೋದು, ನೀನು ಇವ್ರು ಕಟ್ಕೊಂಡು ನಿನ್ನ ಜೀವನ ಎಷ್ಟು ಚೆನ್ನಾಗಿದೆ ಅಂತ ಊರವರಿಗೆಲ್ಲ ಗೊತ್ತು, ಅನುಭವಿಸು, ನನಗೇನಂತೆ, ನೀನು ಇಲ್ಲೇ ನಿಂತಿದ್ಯಾ, ಹೋಗು ಅಂದೆ, ಈಗ ನೀನು ಇಲ್ಲಿಂದ ಹೋಗಲಿಲ್ಲ ಅಂದರೆ ನಿನ್ನ ಕಣ್ಮುಂದೆ ನಾನು ನೇಣು ಹಾಕ್ಕೊಂಡು ಸತ್ತೋಗ್ತೀನಿ ಅಂತಾರೆ ಅಪ್ಪ. ಈಚೆ ಅಮೂಲ್ಯ, ವಾವ್, ಹೀಗೆ ಸೈಕಲ್ನಲ್ಲಿ ಮುಂದೆ ಕೂತ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನನಗೆ ಗೊತ್ತೇ ಇರಲಿಲ್ಲ, ಸಿನಿಮಾದಲ್ಲೆಲ್ಲ ಹೀರೋ ಹೀಗೆ ಅಲ್ವಾ ಕರ್ಕೊಂಡು ಹೋಗೋದು ಅಂತಾಳೆ ಅಮೂಲ್ಯ. ಹೀರೋಯಿನ್ನ, ನೀನು ಯಾವ ಸಿಮಿ ಹೀರೋಯಿನ್ ಅಂತ ಅಂದ್ಕೊಂಡಿದ್ಯಾ, ಸುಮ್ಮನೆ ಕೂತ್ಕೊಳ್ಳೆ, ಊರಲ್ಲೆಲ್ಲ ಸಿಲಿಂಡ್ರ್ ಇಲ್ಲ ಅಂತ ಒದ್ದಾಡ್ತಿದ್ದಾರೆ, ನಾನು ನೋಡಿದರೆ ಸಿಲಿಂಡ್ರನ್ನೇ ಸೈಕಲ್ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ದೀನಿ, ಬಾಯಿ ಮುಚ್ಕೊಂಡು ಬಾರೆ ಅಂತ ಹೋಗುವಾಗ ಅವರ ಎದುರುಗಡೆ ಚಂದ್ರಕಾಂತ್ ಕಾರ್ ಬರುತ್ತೆ. ವಲ್ಲಭ ಸೈಕಲನ್ನು ನಿಲ್ಲಿಸ್ತಾನೆ. ಚಂದ್ರಕಾಂತ್ ಕಾರಿಂದ ಇಳಿತಾರೆ. ಚಿಕ್ಕಪ್ಪ ಹೇಗಿದ್ದೀರಾ ಚಿಕ್ಕಪ್ಪ, ಮನೆಯಲ್ಲಿ ಅಪ್ಪ ಅಮ್ಮ ಹೇಗಿದ್ದಾರೆ ಅಂತಾಳೆ ಅಮೂಲ್ಯ. ನಾವು ಸೂಪರ್, ಅದ್ಭುತ, ನಿಜಕ್ಕೂ ಅದ್ಭುತ, ಈ ಸವಾರಿ ಸೈಕಲ್ಲು, ನೀವು 4 ಜನಕ್ಕೆ ಮಾದರಿ ಆಗ್ಬೋದು, ಲವ್ ಮಾಡಿ ಹೋಗಬೇಕು ಅಂತಿರ್ತಾರಲ್ಲ ಅವರಿಗೆ ನೀವೇ ಸ್ಫೂರ್ತಿ ಅಲ್ಲಮ್ಮ. ಈ ಸೌಭಾಗ್ಯಕ್ಕೆ ನಾವು ತೋರಿಸಿದ ಫಾರಿನ್ ಹುಡುಗನ ಬಿಟ್ಟು ಇವನ ಜೊತೆ ಓಡೋಗಿ ಹೋಗೋದಾ ಏನಪ್ಪ ದೊರೆ, ನೀನು ನಮ್ಮ ಹುಡುಗಿನ ಬೇರೆ ಊರಿಗೆ ಕರ್ಕೊಂಡೋಗಿ ಅಲ್ಲ ಮದುವೆಯಾಗಿ ಮತ್ತೆ ಇದೇ ಊರಿಗೆ ಬಂದ್ರಲ್ಲ, ನಾನು ನಿಮ್ಮ ಜೀವನದಲ್ಲಿ ಏನೋ ಆಗಿಬಿಡ್ತೀರಾ ಅಂದ್ಕೊಂಡೆ, ನಿಮ್ಮ ಜೀವನಕ್ಕೆ ಏನೇನೋ ಮಾಡ್ಕೊಂಡ್ರಲ್ಲಿ ಬಿಟ್ಟಿದ್ದೀರಲ್ಲಪ್ಪ. ಸದ್ಯ ಪುಣ್ಯಕ್ಕೆ ನನ್ನ ಜೊತೆ ನಮ್ಮ ಅಣ್ಣ ಬರಲಿಲ್ಲ, ಇಲ್ಲ ಅಂದಿದ್ರೆ ಈ ಪರಿಸ್ಥಿತಿಲಿ ಇವಳನ್ನು ನೋಡಿ ಅವನು ಇನ್ನೂ ಕೊರಗು ಹೋಗಿರೋನು, ನಿಂದೊಂದು ಭಾಳ ಅಚ್ಚಿ ಅಂತ ಚಂದ್ರಕಾಂತ್ ಹೋಗ್ತಾರೆ. ಈಚೆ ಮೀನಾ, ಅಪ್ಪ ಹಾಗೆ ಆಗಬೇಕಾ ಅಂತಾರೆ. ಬೇಡಪ್ಪ ಅಂತಾಳೆ ಮೀನಾ. ಹಾಗಿದ್ರೆ ಇಲ್ಲಿಂದ ತೊಲಗು ಅಂತಾರೆ ಅಪ್ಪ. ಆಯ್ತಪ್ಪ ಕೇಶವ, ಇಲ್ಲಿಂದ ನಡೆಯು ಅಂತ ಅಳ್ತಾಳೆ ಮೀನಾ. 1-2 ನಿಮಿಷ ಕೆಳಗಡೆ ಇರು, ಬರ್ತೀನಿ ಅಂತಾನೆ ಕೇಶವ, ನೀನು ಮತ್ತೆ ಇವ್ರ ಜೊತೆ ಮಾತಾಡೋಕೆ ಹೋಗಬೇಡ ಕಣೋ, ಇವರು ನಿನಗೆ ಅವಮಾನ ಮಾಡಿದರೆ ನನಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ವೋ, ಮೊದಲು ನಾನು ಸತ್ತೋಗ್ತೀನಿ, ಇನ್ನೂ ಸಾಯೋಕ್ಕೆ ನನ್ನ ಹತ್ರ ಜೀವನೇ ಇಲ್ಲ. ಕೇಶವ, ನಡಿ ಹೋಗೋಣ ಬಾ ಅಂತಾಳೆ ಮೀನಾ. 1-2 ನಿಮಿಷ ನನ್ನ ಮಾತು ಕೇಳು, ನೀನು ಕೆಳಗಡೆ ಇರು, ಹೋಗು ಅಂತ ಮೀನನ್ನು ಕಳಿಸ್ತಾನೆ ಕೇಶವ. ನೀನು ಯಾಕೆ ಇಲ್ಲೇ ನಿಂತಿದ್ಯಾ, ಹೋಗು ಅಂತಾರೆ ಮೀನಾ. ಅಪ್ಪ, ಮಾವ, ಅಲ್ಲ ಸರ್,
ಮೀನಾ ನಮ್ಮ ಮನೇಲಿ ತುಂಬ ಖುಷಿಯಾಗಿದ್ದಾಳೆ. ಅವಳು ನಮ್ಮ ಮನೇಲಿ ಸೊಸೆ ಥರ ಇಲ್ಲ, ಮಗಳ ಥರ ಇದ್ದಾಳೆ. ಅತ್ತೆ ಮಾವನ ಅಪ್ಪ ಅಮ್ಮನ ಥರ ಪ್ರೀತಿಸ್ತಾಳೆ. ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ, ಅತ್ತೆ ಮಾವನ್ನೇ ಅಪ್ಪ ಅಮ್ಮನ ಥರ ಪ್ರೀತಿಸೋಳು ತನ್ನ ಅಪ್ಪ ಅಮ್ಮನೇ ಎಷ್ಟು ಪ್ರೀತಿಸ್ತಾಳೆ ಅಂತ. ಆದರೆ ಯಾಕೆ ಸರ್ ನಿಮಗೆ ಅವಳ ಪ್ರೀತಿ ಅರ್ಥ ಆಗ್ತಿಲ್ಲ? ಜೀವನದಲ್ಲಿ ಮತ್ತೆ ಪ್ರೀತಿ ಬೇಕು ಅಂದರು ಅವಳ ಥರ ಪ್ರೀತಿ ಮಾಡೋದಕ್ಕೆ ಯಾರೂ ಸಿಗಲ್ಲ. ಮಕ್ಕಳ ಪ್ರೀತಿಗೋಸ್ಕರ ಪರಿತಪಿಸೋ ಎಷ್ಟೋ ಅಪ್ಪ ಅಮ್ಮಂದಿರನ್ನ ನಾನು ನೋಡಿದ್ದೀನಿ. ಅಂಥವರಿಗೆ ಎಂಥ ಮಕ್ಕಳು ಸಿಕ್ಕಿರ್ತಾರೆ ಗೊತ್ತಾ? ಅಪ್ಪ ಅಮ್ಮಂದ್ರ ಸವಾಸನೆ ಬೇಡ, ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡೋಣ ಅಂತನೋ, ಅಥವಾ ಅವರಿಂದ ದೂರ ಹೋಗಿ ಬೇರೆ ಮನೆ ಮಾಡಿಕೊಂಡು, ಅಥವಾ ಫಾರಿನ್ಗೆ ಹೋಗಿ ಸೆಟ್ಲಾಗಿ ಬಿಡ್ತಾರೆ. ಅಂಥದ್ರಲ್ಲಿ ನಿಮ್ಗೇನು ಸರ್ ಇಷ್ಟು ಪ್ರೀತಿ ಮಾಡೋ ಮಗಳಿದ್ರು ಅವ್ಳ ಪ್ರೀತಿನ ಕಾಲು ಕಸದ ಥರ ನೋಡ್ತಿರಲ್ಲ. ಈ ಥರ ಅಪ್ಪ ಅಮ್ಮನ ನಾನು ನೋಡೇ ಇಲ್ಲ ಅಂತಾನೆ ಕೇಶವ. ಏಯ್ ಅಂತ ಕೂಗ್ತಾರೆ ಅಪ್ಪ. ಕೂಗಬೇಡಿ ಸರ್, ಮೀನಾ ಮನಸ್ಸಿಗೆ ನೋವು ಮಾಡಿರೋ ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರ ಗ್ರಹಚಾರ ಬಿಡ್ತಿದ್ದೆ. ಆದರೆ ಏನು ಮಾಡಲಿ, ನೀವು ಅವಳ ಅಪ್ಪ. ಅದೊಂದೇ ವಿಷಯ ತಡೀತಾ ಇರೋದು. ಒಂದು, ಅವಳನ್ನು ಕ್ಷಮಿಸಿ, ಇಲ್ಲ ನನ್ನನ್ನು ಬೆಳೆಸಿ, ಆದರೆ ಅವಳ ಪ್ರೀತಿನ ನಿಮ್ಮ ಮನಸ್ಸಿಗೆ ನೀವೇ ಅರ್ಥ ಮಾಡಿಸಿ ಅಂತ ವಾಚನ ತಗೊಂಡು ಕೇಶವ ಅಲ್ಲಿಂದ ಬರ್ತಾನೆ. ಈಚೆ ವಲ್ಲಭ, ಅದಕ್ಕೆ ನಾನು ಆಟೋದಲ್ಲಿ ಹೋಗು ಅಂದಿದ್ದು, ಈ ಥರ ಮಾತನ್ನೆಲ್ಲ ಕೇಳಿಸ್ಕೋಬೇಕಾ ಅಂತಾನೆ. ಅಲ್ಲ ಏನಾಯ್ತು ಇವಾಗ? ಚಿಕ್ಕಪ್ಪ ಏನೋ ಹೇಳಿದರು ಅಂತ ನಮ್ಮ ಜೀವನ ಏನು ಆ ಮಟ್ಟಕ್ಕೆ ತೋಪೆದು ಹೋಗಿದ್ಯಾ? 3 ಹೊತ್ತು ಚೆನ್ನಾಗಿ ಊಟ ಮಾಡ್ತಿದ್ದೀವಿ, ಆರಾಮಾಗಿ ನಿದ್ದೆ ಮಾಡ್ತಿದ್ದೀವಿ, ಕಾಲೇಜಿಗೂ ಹೋಗಿ ಓದ್ಕೋತಿದ್ದೀವಿ, ಮಾನ ಮರ್ಯಾದೆಯಿಂದ ಬದುಕ್ತಿದ್ದೀವಿ ಅಲ್ವಾ? ಅಲ್ಲ, ನಮಗೆ ಏನು ಕಮ್ಮಿ ಆಗಿದೆ ಅಂತ ಅವ್ರು ಹಾಗೆಲ್ಲ ಹೇಳಬೇಕು? ಬಹುಶಃ ನಾವು ಸೈಕಲ್ನಲ್ಲಿ ಹೋಗ್ತಿದ್ದೀವಿ ಅಲ್ವಾ, ಅದನ್ನು ನೋಡಿ ಅವರಿಗೆ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ, ಅದಕ್ಕೆ ಹಾಗೆ ಹೇಳಿದ್ದು ಅಷ್ಟೇ. ಬಿಟಾಕು, ನೀನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಅಂತಾಳೆ ಅಮೂಲ್ಯ. ಪರವಾಗಿಲ್ಲ ಕಣೆ, ನಾನೇನೋ ಹಳೆ ಟೇಪ್ ರೆಕಾರ್ಡರ್ ಥರ ಕೂತ್ಕೊಂಡು ಅಳ್ತೀಯಾ ಅಂದ್ಕೊಂಡಿದ್ದೆ. ನೀ ನೋಡಿದರೆ ಇಷ್ಟು ಮೆಚುರಿಟಿಯಿಂದ ಮಾತಾಡ್ತಿದ್ಯಾ. ಬೇಷ್ ಗೆದ್ಬಿಟ್ಟೆ ಅಂತಾನೆ ವಲ್ಲಭ. ಇದರಲ್ಲಿ ಬೇಜಾರಾಗೋದೇನಿದೆ? ಮದುವೆ ಆದಮೇಲೆ ಒಂದಿನಕ್ಕೂ ನೀನಾಗಲಿ ಮನೆಯವರಾಗಲಿ ನನಗೆ ಬೇಜಾರಾಗೋ ಥರ ನಡ್ಕೊಂಡೇ ಇಲ್ವಲ್ಲ ಅಂತಾಳೆ ಅಮೂಲ್ಯ. ಸರಿ, ಹೊತ್ತು ಹೋಗೋಣ ಅಂತಾನೆ ವಲ್ಲಭ. ಇವತ್ತು ಕಾಲೇಜ್ ಮುಗಿದ್ಮೇಲೆ ನನ್ನ ಡ್ರಾಪ್ ಮಾಡೋಕ್ಕೆ ನೀನು ವೆಯ್ಟ್ ಮಾಡೋದು ಬೇಡ, ಆರಾಮಾಗಿ ಕೆಲಸಕ್ಕೆ ಹೋಗು. ನಾನು ಮನೆಗೆ ಬರೋದು ಒಂದು 6:30 ಆಗುತ್ತೆ ಅಂತಾಳೆ ಅಮೂಲ್ಯ. ಯಾಕೆ ಅಂತಾನೆ ವಲ್ಲಭ. ಅದು ಇನ್ಮೇಲೆ ನಾನು ಕಾವ್ಯ ಚೈತ್ರ ಎಲ್ಲ ಸೇರಿಕೊಂಡು ಕಂಬೈನ್ ಸ್ಟಡಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಎಕ್ಸಾಮ್ ಹತ್ರ ಬಂತಲ್ಲ ಅಂತಾಳೆ ಅಮೂಲ್ಯ. ಮೊನ್ನೆ ತಾನೇ 1 ಸೆಮ್ ಮುಗ್ದಿದೆ, ಇವಾಗ ತಾನೇ 1 ಸೆಮಿಸ್ಟ್ರ್ ಸ್ಟಾರ್ಟ್ ಆಗ್ತಿದೆ. ಮುಂದೆ ಯಾವಾಗಲೂ ಬರೋ ಎಕ್ಸಾಮಿಗೆ ಇವಾಗಲೇ ಕಂಬೈನ್ ಸ್ಟಡಿ ಮಾಡ್ತಿದ್ಯಾ ಅಂತಾನೆ ವಲ್ಲಭ. ನಾನು ರ್ಯಾಂಕ್ ಸ್ಟೂಡೆಂಟ್, ನಾನು ಹೀಗೇನೆ ನಿನ್ನ ಥರ ಅಂದ್ಕೊಂಡ್ಯಾ ಅಂತಾಳೆ ಅಮೂಲ್ಯ. ಸರಿ ಹತ್ತು ಅಂತ ಅಮೂಲ್ಯನ ಕರ್ಕೊಂಡೋಗ್ತಾನೆ ವಲ್ಲಭ. ಈಚೆ ನಂದನ್ ಗಿರಿಜಾ ಅಂತ ಮನೆಯೊಳಗೆ ಬರ್ತಾರೆ. ಸದ್ಯ ಬಂದ್ರಲ್ಲ, ಇಷ್ಟೊತ್ತಾಯಿತು ಇನ್ನೂ ಊಟಕ್ಕೆ ಬಂದಿಲ್ಲ ಅಂತ ಅನ್ಕೋತಿದ್ದೆ. ಒಳ್ಳೆ ಹೊತ್ತಿಗೆ ಬಂದ್ರಿ, ನೀವು ಕೈಕಲ್ ತೊಳ್ಕೊಳ್ಳಿ, ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಗಿರಿಜಾ. ಆಗ ವೀಣಾ ಬಂದು, ಅಣ್ಣ ಅತ್ತಿಗೆ ನಮಸ್ಕಾರ, ಹೇಗಿದ್ದೀರಾ ಅಂತಾರೆ. ಕೂತ್ಕೊಳ್ಳಿ, ನೀವು ಹೇಗಿದ್ದೀರಾ ಅಂತ ನಂದನ್ ಕೇಳ್ತಾರೆ. ಏನೋ ಇದೀನಣ್ಣ ಅಂತಾರೆ ವೀಣಾ ಅವರೇ, ಇವತ್ತು ನಿಮ್ಮ ಪಕ್ಕದ ಮನೆಯವ್ರ ಜೊತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ರೋ ಏನೋ ಅಂತಾರೆ ಗಿರಿಜಾ. ಅಯ್ಯಯ್ಯೋ, ಕರೆಕ್ಟಾಗಿ ಹೇಳಿದ್ರಲ್ಲ ಅತ್ತಿಗೆ, ನೀವು ಅವ್ರ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೆ, ಇಷ್ಟು ದೂರ ಬಂದಿದ್ನಲ್ಲ, ನಿಮ್ಮ ಮನೆಗೆ ಬಂದಿಲ್ಲ ಅಂದರೆ ನೀವು ತುಂಬ ನೊಂದ್ಕೊಂಡ್ಬಿಡ್ತೀರಾ ಅಂತ ನೋಡ್ಕೊಂಡು ಹೋಗೋಕ್ಕೆ ಬಂದೆ ಅಂತಾರೆ. ವೀಣಾ ಅವರೇ, ಪ್ರಿಯ ರೂಮಲ್ಲಿದ್ದಾರೆ, ಹೋಗಿ ಮಾತಾಡಿಸಿ ಅಂತಾರೆ ಗಿರಿಜಾ. ಅಯ್ಯೋ, ನಾನು ಅವಳನ್ನು ನೋಡೋಕೆ ಬಂದಿಲ್ಲ ಅತ್ತಿಗೆ, ನಾನು ನಿಮ್ಮಿಬ್ಬರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಏನು, ಮಗಳ ಮನೆಗೆ ಬರೀ ಮಗಳನ್ನ ನೋಡೋಕ್ಕೆ ಬರಬೇಕಾ? ನನಗೆ ಅವಳಿಗಿಂತ ನೀವಿಬ್ಬರೇ ಹೆಚ್ಚು. ಹೇಳಿ ಕೇಳಿ, ನನ್ನ ತವ್ರ ಮನೆ ಬೇರೆ ಅಲ್ವಾ ಅಣ್ಣ ಅಂತಾರೆ ವೀಣಾ. ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ, ಊಟ ಮಾಡೋಣ ಬನ್ನಿ ಅಂತಾರೆ ನಂದನ್. ಇಲ್ಲ ಅಣ್ಣ, ನೀವು ಊಟ ಮಾಡ್ತಾಯಿರಿ, ನಾನು ಅಷ್ಟೊಂದಿಂದ ಮನೇಲಿ ಇದ್ದೀನಿ ಅಂದರೆ ಪ್ರಿಯನ ಮಾತಾಡಿಸ್ದೇ ಇದ್ದರೆ ಬೇಜಾರಾಗುತ್ತೆ, ನಾನು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ರೂಮಿಗೆ ಹೋಗ್ತಾರೆ ವೀಣಾ. ಈಚೆ ಅಮೂಲ್ಯ ಆಂಟಿ ಮನೆಗೆ ಮಗುವಿಗೆ ಡ್ರಾಯಿಂಗ್ ಹೇಳಿಕೊಡ್ತಾ ಇರ್ತಾಳೆ. ಕಲರನ್ನು ನೀಟಾಗಿ ಹಾಕಬೇಕು ಅಂತ ಕಲರ್ ಪೆನ್ಸಿಲನ್ನು ಕೊಡ್ತಾಳೆ ಅಮೂಲ್ಯ. ಈಚೆ ವಲ್ಲಭ ಕೇಶವನ ಹತ್ರ, ಯಾಕೋ ಇಷ್ಟೊಂದು ವರಿ ಮಾಡ್ಕೊಂಡಿದ್ಯಾ ಅಂತಾನೆ. ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ, ನೀನು ಹೋಗಿ ನಿನ್ನ ಹೆಂಡತಿ ಹತ್ರ ಯಾವ ವಿಷಯನೂ ಹೇಳಬಾರ್ದು ಸರಿನಾ? ಅವಳು ನನ್ನ ಹೆಂಡ್ತಿಗೆ ಹೇಳ್ತಾಳೆ ಅಂತಾನೆ ಕೇಶವ. ಅಣ್ಣ, ಫುಡ್ ಡೆಲಿವರಿ ಜೊತೆ ನಾನು ಡ್ರೈವಿಂಗ್ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ, ಈ ವಿಷಯನ ಅತ್ತಿಗೆಗಂತೂ ಹೇಳಲೇಬೇಡ ಅಣ್ಣ ಅಂತಾನೆ ವಲ್ಲಭ. ನಾವಿಬ್ಬರು ಇವತ್ತು ಸವಾಲು ಹಾಕ್ತಾಯಿದ್ದೀವಿ, ಸವಾಲ್ಗೆ ಸವಾಲ್ ಅಂತಾನೆ ಕೇಶವ. ಈಚೆ ಮೀನ ರೂಮಲ್ಲಿ ಕೇಶವನ ಹತ್ರ, ಪಾಪ ವಲ್ಲಭ, ಮಾವಂಗೆ ದುಡ್ಡು ಕೊಡಬೇಕು, ತನ್ನ ಅಮೂಲ್ಯನ ಖರ್ಚನ್ನು ನೋಡ್ಕೋಬೇಕು, ತುಂಬ ಪ್ರೆಷರ್ ತೊಗೊಂಡು ಕೆಲಸ ಮಾಡ್ತಿದ್ದಾನಂತೆ ಅಂತಾಳೆ. ದುಡ್ಡಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ವಲ್ಲಭ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಅಂತಾನೆ ಕೇಶವ. ಏನು ಪ್ಲ್ಯಾನು ಅಂತಾಳೆ ಮೀನಾ. ಈಚೆ ವಲ್ಲಭ ಅಮೂಲ್ಯ ಹತ್ರ, ನಮ್ಮ ಕೇಶವ ಗೌರ್ಮೆಂಟ್ ಜಾಬ್ಗೆ ಸೇರ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ ಅಂತಾನೆ ವಲ್ಲಭ. ಕೇಶವ ಭಾವ ಗೌರ್ಮೆಂಟ್ ಕೆಲಸ ಮಾಡ್ತಾರಂತ ಅಂತಾಳೆ ಅಮೂಲ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.